ಸೊ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಲಾಗ್ ಬಂದು ನನ್ನ ಡೈಲಿ ರೂಟೀನ್ ವಿಲಾಗ್ ಆಗಿರುತ್ತೆ. ಸೊ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಚಿತ್ರಾನ್ನ ಮತ್ತು ಗೋರಿಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ಕಾಂಬಿನೇಷನು. ಮತ್ತು ಸ್ನ್ಯಾಕ್ಸ್ಗೆ ಸ್ವಲ್ಪ ದಾಳಂಬಿ ಎಲ್ಲ ಹಾಕಿ ಮಕ್ಕಳ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸ್ದೆ. ಸೊ ಇಲ್ಲಿ ಮನೆ ಮುಂದೆ ಒಂದು ಪುಟಾಣಿ ರಂಗೋಲಿ ಹಾಕಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿದು ನೆಕ್ಸ್ಟು ನಾನು ಲಾಗಿನ್ ಆದೆ ಆಫೀಸ್ ಕೆಲಸಕ್ಕೆ. ಸೊ ಯೂಶ್ವಲಿ ಈ ಥರ ಲಾಗಿನ್ ಆಗೋಷ್ಟರಲ್ಲಿ ನನಗೆ ಸ್ಟೇಟಸ್ ಕಾಲ್ಸು ಈ ಥರ ಕಾಲ್ಸ್ ಎಲ್ಲ ನಡೀತಾ ಇರುತ್ತೆ. ಅಂಥ ಟೈಮಲ್ಲಿ ನಾನು ಬೇರೆ ಮಲ್ಟಿ ಟಾಸ್ಕಿಂಗ್ ಮಾಡ್ಕೊಳ್ತೀನಿ. ಇಲ್ಲ ಆಫೀಸ್ ಕೆಲಸ ಇದ್ದರೆ ಆಫೀಸ್ ಕೆಲಸ ಮಾಡ್ಕೊಳ್ತೀನಿ, ಇಲ್ಲ ಎಲ್ಲ ಮುಗಿದಿದ್ರೆ ಈ ಥರ ಕಿಚನ್ ರಿಲೇಟೆಡ್ ಏನಾದರೂ ಕೆಲಸ ಮಾಡಿಕೊಂಡು ಕಾಲ್ಸ್ ಅಟೆಂಡ್ ಮಾಡ್ತೀನಿ. ಇಲ್ಲಿ ಸದ್ಯಕ್ಕೆ ಇವತ್ತಿಗೆ ನಾಳೆಗೆ ಬೇಕಾಗುವಷ್ಟು ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಇದೇ ಥರ ತರಕಾರಿ ಕಟ್ ಮಾಡಿ ಇಟ್ಕೊಳ್ಳೋದು ಇಲ್ಲಾಂದರೆ ಬಿಡಿಸಿಟ್ಕೊಳ್ಳೋದು ಅಂಥದ್ದೆಲ್ಲ ಕೂತ್ಕೊಂಡು ಕಾಲ್ಸ್ ಅಟೆಂಡ್ ಮಾಡಿಕೊಂಡೆ ಯೂಶ್ವಲಿ ಮಾಡ್ಕೊಳ್ತೀನಿ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ನನಗೆ ಟೈಮ್ ಸೇವ್ ಆಗುತ್ತೆ ಅಡುಗೆ ಮಾಡೋವಾಗ ಎಲ್ಲ. ಸೊ ನೆಕ್ಸ್ಟು ನಮ್ಮ ಮಗ ಇವಾಗ ಸ್ಕೂಲಿಂದ ಬಂದಿದ್ದಾನೆ, ನಂದು ಎಲ್ಲ ಆಲ್ಮೋಸ್ಟ್ ಕೆಲಸ ಮುಗಿದಿದೆ. ನೆಕ್ಸ್ಟ್ ಇನ್ನು ಸ್ವಲ್ಪ ಹೊತ್ತಿಗೆ ಕಾಲ್ ಇದೆ. ಅಷ್ಟರಲ್ಲಿ ಒಂದು ಡೆಲಿವರಿ ಬಂತು ಮನೆಗೆ. ಸೊ ಏನು ಅಂತ ನನ್ನ ಮಗ ತುಂಬ ಎಕ್ಸೈಟಾಗಿ ಅವ್ನಿಗೇನೋ ತರಿಸಿದ್ದೀನಿ ಅಂತ ಪಾಪ ಹುಡುಕ್ತಾ ಇದ್ದಾನೆ. ಬಟ್ ಆ್ಯಕ್ಚುಲಿ ಇದು ಕಿಚನ್ಗೆ ಬೇಕಾಗಿರೋವಂಥ ಒಂದು ಆಯಿಲ್ ಡಿಸ್ಪೆನ್ಸರ್ನ ತರಿಸಿದ್ದೀನಿ. ಇದು 2-in-1 ಆಯಿಲ್ ಡಿಸ್ಪೆನ್ಸರು. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಆಫರಲ್ಲಿತ್ತು ಅಂತ ಈ ಸಲ ತರಿಸ್ದೆ. ಸೊ ಆ್ಯಕ್ಚುಲಿ ನನಗೆ ಗ್ರೀನ್ ಬೇಕಾಗಿತ್ತು ಕಲರು, ಬಟ್ ಅದರಲ್ಲಿ ಆಪ್ಷನ್ ಇರಲಿಲ್ಲ ಕಲರ್ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡೋಕ್ಕೆ. ಬಟ್ ಸಮ್ಹೌ ಗ್ರೀನೇ ಬಂತು, ನನಗೆ ಅದು ಖುಷಿ ಆಯಿತು. ಸೊ ಯೂಶ್ವಲಿ ಚಪಾತಿ ಎಲ್ಲ ಮಾಡಬೇಕಾದ್ರೆ ನಾನು ಒಂದು ಸ್ಪೂನ್ ಎತ್ಕೊಂಡು ಅದ್ರ ಮೇಲೆ ಎಲ್ಲ ಹಾಕುವಾಗ ಎಲ್ಲ ಸೈಡ್ಸ್ಗೆಲ್ಲ ಸ್ವಲ್ಪ ಚೆಲ್ಲೋದು ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ಈ ಥರ ಒಂದು ಸ್ಪ್ರೇ ಮಾಡೋವಂಥ ಒಂದು ಬಾಟ್ಲಿದ್ರೆ ಲೈಕ್ ಅದನ್ನು ನೀಟಾಗಿ ಚಪಾತಿ ಮೇಲೆ ಮಾತ್ರ ಸ್ಪ್ರೇ ಮಾಡ್ಕೊಳ್ಬೋದು. ಮತ್ತು ಎಲ್ಲದಕ್ಕೂ ಇದು ಸ್ಪ್ರೇಯಿಂಗ್ ತುಂಬ ಕಡಿಮೆನೂ ಎಣ್ಣೆ ತೊಗೊಳುತ್ತೆ ಮತ್ತು ಈಸಿ ಸಹ ಯೂಸ್ ಮಾಡೋಕ್ಕೆ. ಸೊ ಒಂದು ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಫೈನಲಿ ಇವತ್ತು ತರಿಸಿದ್ದೀನಿ. ಸೊ ಈ ಹ್ಯಾಂಡಲ್ ಮೇಲೆ ಇರುವಂಥ ಒಂದು ಪಾರ್ಟ್ನ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಆಯಿಲ್ ಸ್ಪ್ರೇ ಆಗುತ್ತೆ. ಸೊ ಇದು ಬಂದು ಇದನ್ನು ಯೂಸ್ ಮಾಡುವಂಥ ರೀತಿ. ಇದ್ರದ್ದು ಬೇಕಾದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಇದು ನಾನು ಅಮೆಝಾನಿಂದ ತರಿಸಿರೋವಂಥದ್ದು. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಈ ಥರದ್ದು ಬೇಕು ಅಂದ್ಕೊಂಡ್ರೆ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ ಇದು, ನನಗೆ ಇಷ್ಟ ಆಗಿದ್ದು ತಗೊಂಡೆ. ಸೊ ನಿಮಗೂ ಬೇಕಾದರೆ ನೀವು ತಗೊಳ್ಳಿ. ಸೊ ನೆಕ್ಸ್ಟು ಇದರಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಕ್ಕೆ ಇಲ್ಲಿ ಆಯಿಲ್ ಎಲ್ಲ ಹಾಕಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ನಮ್ಮದೇ ಗಾಣದ ಒಂದು ಮಿಲ್ ಇರೋದ್ರಿಂದ ಅಲ್ಲಿಂದ ಕಡಲೆ ಬೀಜ ಮತ್ತು ಕೊಬ್ಬರಿ ಎರಡೂ ಮಿಕ್ಸ್ ಮಾಡಿಕೊಂಡು ಈ ಥರ ಎಣ್ಣೆ ಹಾಕ್ಸ್ಕೊಂಬಂದು ಇಟ್ಕೊಳ್ತೀನಿ. ಸೊ ಯಾವಾಗ ಬೇಕೋ ಆವಾಗ ರೀಫಿಲ್ ಮಾಡ್ಕೊಳ್ತೀನಿ. ಸೊ ಇವಾಗ ಆಲ್ಮೋಸ್ಟ್ 3/4 ನಾನು ಈ ಒಂದು ಬಾಟ್ಲಿಗೆ ಹಾಕ್ಕೊಂಡು ಕ್ಯಾಪ್ ಮುಚ್ಚಿ ಇವಾಗ ಟ್ರೈ ಮಾಡ್ತೀನಿ. ಅಂದರೆ ಇವಾಗೇ ಟ್ರೈ ಮಾಡಲ್ಲ, ನೆಕ್ಸ್ಟ್ ಇವತ್ತು ನೈಟು ಚಪಾತಿ ಮಾಡಬೇಕು ಅಂತ ಇದ್ದೀನಿ. ಸೊ ಆ ಟೈಮಲ್ಲಿ ಮಾಡೋಣ ಅಂತ. ಬಟ್ ಇದನ್ನು 2-in-1 ಆಗಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ. ಸೊ ಈ ಕ್ಯಾಪ್ ಮೇಲೆ ಒಂದು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಆ ಒಂದು ಪೈಪಲ್ಲಿ ಸಹ ನೀವು ಯೂಸ್ ಮಾಡ್ಕೋಬೋದು ಆಯಿಲ್, ಅಂದರೆ ಜಸ್ಟ್ ಪೋರ್ ಮಾಡ್ಕೋಬೋದು, ಅಂದರೆ ಒಗ್ಗರಣೆ ಅಂಥದಕ್ಕೆಲ್ಲ ಹಾಕೋಬೇಕಾದ್ರೆ. ಇಲ್ಲಾಂದರೆ ಹಿಂದೆ ಆಲ್ರೆಡಿ ನಾನು ಹೇಳ್ದಂಗೆ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸ್ಪ್ರೇ ಆಗುತ್ತೆ, ಅದನ್ನು ಚಪಾತಿ ಮಾಡೋವಾಗ ಯೂಸ್ ಮಾಡ್ಕೋಬೋದು. ಸೊ ಇದು ಒಂದು ನ್ಯೂ ಅಡಿಷನ್ ಟು ಮೈ ಕಿಚನ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ. ನೆಕ್ಸ್ಟು ಮಕ್ಕಳಿಗೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ಗೆ ಇವತ್ತು ಹಾಲು ಬೇಡ ಅಂದರು, ಅದಕ್ಕೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಕೊಟ್ಟೆ. ಸೊ ಇವಾಗ ನನ್ನ ಮಗಳು ಆಡಿಕೊಂಡು ಏನೋ ತಂದಿದ್ದಾಳೆ, ಏನದು ಅಂತ ಕೇಳಿದ್ರೆ ಎಲ್ಲೋ ಫ್ಲವರ್ಸ್ ಕಿತ್ಕೊಂಬಂದಂತೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ. ಸೊ ಹಂಗೆಲ್ಲ ಕಿತ್ಕೊಂಬರ್ಬಾರ್ದು, ಎಷ್ಟು ಕಷ್ಟ ಬಿದ್ದು ಅವರು ಬೆಳೆಸಿರ್ತಾರೆ, ನೀನು ಹೋಗಿ ಹಿಂಗೆಲ್ಲ ಕಿತ್ಕೊಂಬಂದಂದರೆ ಇಲ್ಲ ಕೇಳಿನೇ ಅವ್ರ ಆಂಟಿನೇ ಕಿತ್ಕೊಳ್ಳಿ ಅಂದರು, ಅದಕ್ಕೆ ಕಿತ್ಕೊಂಬಂದ್ವಿ ಅಂದರು. ಸೊ ಏನಕ್ಕೆ ಇದನ್ನೆಲ್ಲ ತಂದಿದೆಯಾ ಅಂತ ಕೇಳಿದೆ. ಬುದ್ಧ ಮುಂದೆ ಇರೋ ಒಂದು ಉರುಳಿಯಲ್ಲಿ ಡೆಕೋರೇಷನ್ ಮಾಡ್ತೀವಿ ನಾನು ನನ್ನ ಫ್ರೆಂಡ್ಸು ಅಂದರು. ಓಕೆ ಫೈನ್, ಏನೋ ಇಷ್ಟಪಟ್ಟಿದ್ದಾರೆ ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ನೋಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಸೊ ಇದೆಲ್ಲ ಬಂದು ಫ್ಲವರ್ಸ್ ಬಂದು ಡೇರಾ ಹೂವು ಅಂತೀವಿ, ನೀವೇನಂತ ಕರಿತೀರಾ ಗೊತ್ತಿಲ್ಲ, ನಾವು ಕನ್ನಡದಲ್ಲಿ ಡೇರಾ ಅಂತ ಕರಿತೀವಿ. ಯೆಲ್ಲೋ ಕಲರು ಮತ್ತು ಸ್ವಲ್ಪ ಚೆಂಡ್ಮಲ್ಲಿಗೆ ಹೂಗಳೆಲ್ಲ ತಂದಿದ್ರು. ಸೊ ಇಲ್ಲೆಲ್ಲ ಮಕ್ಕಳು ಅವ್ರ ಫ್ರೆಂಡ್ಸು ಎಲ್ಲ ಸೇರಿ ಇಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ನಾನು ನೋಡ್ಕೊಂಡು ಕೂತಿದ್ದೀನಿ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ. ಇನ್ನೂ ನನಗೆ 15 ಮಿನಿಟ್ಸ್ ಟೈಮ್ ಇದೆ ನನಗೆ ಕಾಲ್ ಸ್ಟಾರ್ಟ್ ಆಗೋಕ್ಕೆ. ಅಷ್ಟರಲ್ಲಿ ಇವ್ರನ್ನ ಇನ್ನೊಂದು ಸಲ ಆಟಾಡೋಕ್ಕೆ ಕಳಿಸ್ಬಿಡೋಣ ಇದೆಲ್ಲ ಮುಗಿಸ್ಕೊಂಡು ಅಂತ ಕಾಯ್ತಾ ಇದ್ದೀನಿ. ಯಾಕಂದರೆ ಇವರೆಲ್ಲ ನನಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಕಾಲ್ಸ್ ಟೈಮಲ್ಲಿ, ಅದಕ್ಕೆ ಆ ಟೈಮಲ್ಲಿ ನಾನು ಇವ್ರನ್ನ ಆಟಾಡೋಕ್ಕೆ ಕಳಿಸ್ಬಿಡ್ತೀನಿ. ಸೊ ಇಲ್ಲ ಕಾಲ್ಸ್ ಸಮ್ಟೈಮ್ಸ್ ಲೇಟ್ ನೈಟ್ಸ್ ಇರುತ್ತೆ, ಅಂಥ ಟೈಮಲ್ಲಿ ಅವ್ರು ಹೋಮ್ ವರ್ಕ್ಸ್ ಮಾಡಿಸೋದು, ಅಂದರೆ ಮಲ್ಟಿ ಟಾಸ್ಕಿಂಗ್, ಈ ಕಡೆ ಮಕ್ಕಳಿಗೆ ಕೂಡಿಸ್ಕೊಂಡು ಹೋಮ್ ವರ್ಕ್ಸು ಅದೆಲ್ಲ ಮಾಡಿಸ್ತಾ ಇರ್ತೀನಿ. ನಂದು ಬಂದಾಗ ನಾನು ಕಾಲ್ಸ್ ಅಟೆಂಡ್ ಮಾಡ್ತಾ ಇರ್ತೀನಿ. ಸಮ್ಹೌ ವರ್ಕಿಂಗ್ ಮದರ್ಸ್ಗೆ ಏನೂ ಆಪ್ಷನ್ ಇರಲ್ಲ, ಎರಡೂ ಮ್ಯಾನೇಜ್ ಮಾಡಲೇಬೇಕಾಗುತ್ತೆ. ಸೊ ಲೈಕ್ ಅವ್ರಿಗೂ ಕಾಲ್ಸಲ್ಲಿರೋರ್ಗೂ ಗೊತ್ತಿರುತ್ತೆ ಇವ್ರು ವರ್ಕಿಂಗ್ ಮದರ್ ಆಗಿರೋದ್ರಿಂದ ಅದು ಬ್ಯಾಕ್ಗ್ರೌಂಡ್ ಸ್ವಲ್ಪ ಟೈಮ್ಸ್ ನಾಯ್ಸಸ್ ಬರ್ತಾ ಇರುತ್ತೆ. ನನ್ನ ಮಗಳದು ಮಾತಾಡ್ತಾ ಇರ್ತಾರೆ,
ಅವಾಗ ಏನೂ ಮಾಡೋಕ್ಕಾಗಲ್ಲ, ಅವರು ಅರ್ಥ ಮಾಡ್ಕೊಳ್ತಾರೆ. ಸೊ ಈ ರೀತಿ ಇರುತ್ತೆ ನಮ್ಮ ಒಂದು ಲೈಫ್ ಸ್ಟೈಲು. ಸೊ ನೆಕ್ಸ್ಟ್ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ಬೆಂಡೆಕಾಯಿ ರೆಸಿಪಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗಾಗಲಿ, ರೈಸ್ಗಾಗಲಿ, ಮುದ್ದೆಗಾಗಲಿ ನೀವು ಏನದ್ರ ಜೊತೆ ಆದರೂ ತಿನ್ಬೋದು. ನನ್ನ ಮಕ್ಳಿಗಂತೂ ತುಂಬಾ ಇಷ್ಟಪಡ್ತಾರೆ. ಅಂದರೆ ಇದರಲ್ಲಿ ಖಾರ, ಹುಳಿ, ಉಪ್ಪು, ಸಿಹಿ ಎಲ್ಲನೂ ಸೇರಿರುತ್ತೆ. ಸೊ ಇವ್ರು ಯೂಶ್ವಲಿ ಇದನ್ನು ಮ್ಯಾಗಿ ಥರ ಇದೆ ಅಂತಾರೆ ಈ ಒಂದು ಗೊಜ್ಜು ಮಾಡಿದಾಗ. ಸಮೋವ್ ಆ ಟೇಸ್ಟ್ ಅವ್ರಿಗೆ ಅದಕ್ಕೆ ಮ್ಯಾಚ್ ಮಾಡಿದ್ದಾರೆ. ಸೊ ನಾನು ಬೆಂಡೆಕಾಯಿ ಕಟ್ ಮಾಡಬೇಕಾದ್ರೆ ನೀವು ಯಾವ ರೀತಿ ಕಟ್ ಮಾಡ್ಕೊಳ್ತೀರೋ ನನಗೆ ಗೊತ್ತಿಲ್ಲ. ನಾನು ಒಂದೇ ಸಲ ಒಂದು 7-8 ಬೆಂಡೆಕಾಯಿನ ಈ ಸೈಡ್ಸ್ಗೆಲ್ಲ ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ತೀನಿ. ಈ ಥರ ಮಾಡಿರೋದ್ರಿಂದ ಬೇಗನೆ ಕಟ್ ಮಾಡಿಬಿಡ್ಬೋದು. ಒಂದೊಂದೇ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇರಲ್ಲ ನನಗೆ. ಕಾಲ್ಸ್ ಎಲ್ಲ ಮುಗಿಯೋಷ್ಟರಲ್ಲಿ ರಾತ್ರಿ 9 ಗಂಟೆ ಆಗಿರುತ್ತೆ. ಸಂಜೆ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ರೇನು ಅಂದರೆ 9 ಗಂಟೆ ಅಷ್ಟರಲ್ಲಿ ಮಕ್ಕಳಿಗೆ ಕೊಡಬೇಕಾಗುತ್ತೆ, 9 ಕಾಲ್ಗೆಲ್ಲ ಊಟ. ಸೊ ಅದಕ್ಕೆ ಸ್ವಲ್ಪ ಫಾಸ್ಟಾಗೇ ಮಾಡ್ತೀನಿ ನೈಟ್ ಟೈಮು. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಬೆಳಗ್ಗೆನೇ ನಾನು ಸಾಂಬಾರು ಮಾಡಿ ಇಟ್ಬಿಟ್ಟಿರ್ತೀನಿ, ಮಧ್ಯಾಹ್ನ ಅದಕ್ಕೆ ಮುದ್ದೆ ಮಾಡ್ಕೊಂಡು ರಾತ್ರಿ ಅನ್ನ ಮಾಡ್ಕೊಳ್ತೀನಿ. ಬಟ್ ಚಪಾತಿ ಮಾಡಬೇಕಾದ್ರೆ ಎಲ್ಲ ಆ ಗ್ರೇವಿ ನಾನು ರಾತ್ರಿನೇ ಮಾಡಿಕೊಂಡು ಚಪಾತಿ ಈ ಥರ ಮಾಡ್ಕೊಡ್ತೀನಿ. ಸೊ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಅಂದರೆ ಬೆಂಡೆಕಾಯಿ ಒಂದು ಅರ್ಧ kg ತೊಗೊಂಡಿದ್ದೀನಿ. 1 ಟೈಮ್ಗೆ ಆಗುತ್ತೆ ನಮಗೆ, 1/2 kg. ಮತ್ತು ಈರುಳ್ಳಿ ಒಂದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರದ್ದು ತೊಳೆದು ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಸೊ ಟೊಮೆಟೊ ಒಂದು, ಮತ್ತು ಬೆಳ್ಳುಳ್ಳಿ ಏನು ಬಿಡಿಸ್ಕೊಂಡಿದ್ನಲ್ಲ ಅದನ್ನೇ ಜಜ್ಜಿಟ್ಕೊಂಡಿದ್ದೀನಿ. ಕರಿಬೇವು, ಹಸಿಮೆಣ್ಸಿನ್ಕಾಯಿ 1-2. ಸೊ ಇಷ್ಟು ತಗೊಂಡು ಫಸ್ಟ್ ಏನು ಮಾಡ್ತಾಯಿದ್ದೀನಿ, ಒಂದು ಬಾಣಲೆ ಇಟ್ಕೊಂಡು ನೀಟಾಗಿ ಒಂದು 2 to 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಏನು ಎಣ್ಣೆನೋ ಅವಶ್ಯಕತೆ ಇಲ್ಲ. ಅದಕ್ಕೆ ಕರಿಬೇವು, ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಏನು ಬೆಳ್ಳುಳ್ಳಿ ಜಜ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದಾದಮೇಲೆ ಈರುಳ್ಳಿ, ಅಂದರೆ ಒಂದು ಈರುಳ್ಳಿ ಸಾಕು. ಇಲ್ಲಾಂದರೆ ನಿಮ್ಗೆ ಈರುಳ್ಳಿ ಜಾಸ್ತಿ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಒಂದು 1/2 ಸಹ ಹಾಕ್ಕೊಂಡು ಅದೊಂಥರ ಹಸಿ ಸ್ಮೆಲ್ ಹೋಗ್ಬೇಕಷ್ಟೆ, ಕಲರ್ ಚೇಂಜ್ ಆಗುತ್ತೆ. ಅಂಥ ಟೈಮಲ್ಲಿ ನೀವು ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಹಾಕ್ಕೊಂಡ್ಮೇಲೆ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಟೇಸ್ಟಿಗೆ ನೀವು ಚೇಂಜ್ ಮಾಡ್ಕೋಬೋದು, ಟೇಸ್ಟ್ ನೋಡ್ಕೊಂಡು ಎಷ್ಟು ಬೇಕು ಅಂತ. ಬಟ್ ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗ ಟೊಮೆಟೊ ಎಲ್ಲ ನೀಟಾಗಿ ಬೇಯುತ್ತೆ. ಸೊ ನಾನು ನೈಟ್ ಡಿನ್ನರ್ಗೆ ಇದು ಪ್ರಿಪೇರ್ ಮಾಡೋದ್ರಿಂದ ನನ್ನ ಮಗ ಯಾವಾಗೂ ಪಕ್ಕದಲ್ಲೇ ಕೂತಿರ್ತಾನೆ ಅಡುಗೆ ಮಾಡೋವಾಗ. ಸೊ ನಮ್ಮನೆಗೆ ಬರೋ ಸೊಸೆಗಂತೂ ಏನೂ ತೊಂದರೆ ಇರಲ್ಲ, ಯಾಕಂದರೆ ನಾನು ಆಲ್ರೆಡಿ ಇವಾಗಿಂದಲೇ ನನ್ನ ಮಗನಿಗೆಲ್ಲ ಟ್ರೈನಿಂಗ್ ಕೊಡ್ತಾಯಿದ್ದೀನಿ ಯಾವ ರೀತಿ ಅಡುಗೆ ಮಾಡಬೇಕು ಅಂತ. ಮತ್ತು ಅಡುಗೆ ಅನ್ನೋದು ಗಂಡು ಹೆಣ್ಣು ಅನ್ನೋದಲ್ಲ, ಅದು ಬೇಸಿಕ್ ಸ್ಕಿಲ್. ಅದು ಕಲೀಲೇಬೇಕು ಪ್ರತಿಯೊಬ್ಬರೂ ಅಡುಗೆ ಅನ್ನೋದು. ಅಂದರೆ ಸರ್ವೈವಲ್ ಸ್ಕಿಲ್ಸಲ್ಲಿ ಇದು ಒಂದು ಸೇರುತ್ತೆ. ಸೊ ಅದಕ್ಕೆ ನನ್ನ ಹೆಣ್ಮಗುಗಾಗಲಿ ಗಂಡು ಮಗುಗಳಾಗಲಿ ಇಬ್ಬರಿಗೂ ಈಕ್ವಲ್ ಆಗಿ ಅಡುಗೆ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಹುಣಸೆಹಣ್ಣು ರಸ ಏನು ಹಾಕಿ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು, ಬೆಂಡೆಕಾಯಿ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗೆ ಹಾಕ್ಬೋದು. ಸೊ ಇವಾಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿ ಒಂದು 2 to 2.5 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಳ್ತೀನಿ. ಸೊ ಇದರಲ್ಲಿ ನಾನು ಖಾರ ಒಂಚೂರು ಇರುತ್ತೆ, ನಾನೇ ಮಾಡ್ಕೊಳ್ಳೋ ಸಾಂಬಾರು ಪುಡಿಯಲ್ಲಿ ನಾನು ಖಾರದ ಪುಡಿ ಸಹ ಮಿಕ್ಸ್ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕು, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೊಂಡಿರೋದ್ರಿಂದ. ನೆಕ್ಸ್ಟ್ 1 ಸ್ಪೂನ್ ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಬೆಲ್ಲದ ಪುಡಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಯಾವುದೇ ಒಂದು ಅಡುಗೆಗಾಗಲಿ ಹುಣಸೆಹಣ್ಣು ರಸ ಬಿದ್ದಿದೆ ಅಂದರೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನನ್ನ ಮಗನಿಗಂತೂ ಇದು ಹುಳಿ, ಸಿಹಿ, ಖಾರ ಇರೋದ್ರಿಂದ ತುಂಬಾ ಇಷ್ಟಪಡ್ತಾನೆ. ಇನ್ನು ಸ್ವಲ್ಪ ಬೆಲ್ಲ ಹಾಕಮ್ಮ ಚೆನ್ನಾಗಿರುತ್ತೆ ಅವನಿಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟಾಗ ಆಯಿತು ಅಂತ ಅವ್ನ ಮಾತು ಕೇಳಿ ಇನ್ನೊಂದು ಟೇಬಲ್ ಸ್ಪೂನ್ ಬೆಲ್ಲ ಹಾಕಿದೆ. ಸೊ ನೆಕ್ಸ್ಟು ಇವಾಗೆಲ್ಲ ಮಿಕ್ಸ್ ಕೊಟ್ಟು ಮುಚ್ಚಿಟ್ಟಿದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಸೊ ಈ ಲಾಸ್ಟಲ್ಲಿ ಇನ್ನೇನು ಇಳಿಸ್ಕೊಳ್ಳೋ ಟೈಮಲ್ಲಿ 1 ಇಡೀ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ ಬೆಂಡೆಕಾಯಿ ಗೊಜ್ಜು, ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಬಿಟ್ವಿ. ಸೊ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಸೊ ನೆಕ್ಸ್ಟು ಇಲ್ಲಿ ಒಂದು ಆಯಿಲ್ ಡಿಸ್ಪೆನ್ಸರ್ ತೊಗೊಂಡಿದ್ನಲ್ಲ ಅದರಲ್ಲಿ 2 ಥರ ಯೂಸ್ ಮಾಡಿ ನೋಡ್ತಾ ಇದ್ದೀನಿ. ಮಕ್ಕಳು ಸಮ್ಟೈಮ್ಸು ಹಾಲೆಲ್ಲ ಬೇಡ ಅಂತಾರೆ ಸಂಜೆ ಟೈಮು. ಅಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಅವತ್ತು ನೈಟು ಚಪಾತಿ ಮಾಡಿ ಆ ಚಪಾತಿನ ಹಾಲಲ್ಲಿ ಮಿಕ್ಸ್ ಮಾಡಿ ಮಾಡ್ತೀನಿ ನೀರಿಗೆ ಬದಲು. ಸೊ ಈ ಥರ ಮಾಡೋದ್ರಿಂದ ಅವ್ರು 2 ಚಪಾತಿ ತಿಂದ್ರೂ 1 ಗ್ಲಾಸ್ ಹಾಲು ಕುಡಿದಿದ್ದು ಈಕ್ವಲ್ ಆಗುತ್ತೆ. ಸೊ ಹಾಲು ಸೇರಿದಂಗೆ ಆಗುತ್ತೆ. ಸೊ ಈ ಒಂದು ಟಿಪ್ ನಿಮಗೆ ಹೆಲ್ಪ್ಫುಲ್ ಆದರೆ ನೀವು ನಿಮ್ಮ ಮಕ್ಕಳ ಹಾಲು ಕುಡಿಯೋಕ್ಕೆ ಹಠ ಮಾಡುವಾಗ ಈ ಥರ ಯೂಸ್ ಮಾಡ್ಕೊಳ್ಳಿ ಈ ಟಿಪ್ನ. ಸೊ ಮಕ್ಕಳಿಗೆ ಹಾಲು ಸೇರಬೇಕು ಮೈಗೆ. ಸೊ ದಿನಕ್ಕೆ 1 ಗ್ಲಾಸು ಇಲ್ಲ ಅರ್ಧ ಗ್ಲಾಸ್ ಆದರೂ ಕೊಡಬೇಕು. ಐದರ್ ಮಿಲ್ಕ್ ಪ್ರಾಡಕ್ಟ್ಸ್, ಪನ್ನೀರ್ ಆ ಥರದ್ದಾದರೂ ಕೊಡ್ಬೋದು. ಇಲ್ಲಾಂದರೆ ಹಾಲು, ಮೊಸರು ಇಂಥದ್ದನ್ನಾದರೂ ಡಯಟಿಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಯೂಶ್ವಲಿ ನಮ್ಮ ಮನೇಲಿ ಚಪಾತಿ ಮಾಡಿದ್ದಿನ ನನ್ನ ಮಗನೂ ಈ ಥರ ಚಿಕ್ಕ ಪುಟಾಣಿ ಚಪಾತಿ ಮಾಡಿಕೊಡ್ತಾನೆ, ನಾನು ಮಾಡಿರೋದು ಇದನ್ನು ಹಾಕು ಅಂತ. ಸೊ ನಿಮ್ಮ ಮನೇಲೂ ಮಕ್ಕಳು ಹೀಗೇನಾ ಕಮೆಂಟ್ಸಲ್ಲಿ ಆ್ಯಡ್ ಮಾಡಿ. ನಮ್ಮ ಮನೇಲಂತೂ ಪ್ರತಿ ಸಲ ಚಪಾತಿ ಮಾಡಿದಾಗೂ ಈ ಥರ ಕೊಡ್ತಾನೆ, ಅದನ್ನ ಎತ್ತಕ್ಕೆ ನನಗೆ ಕಷ್ಟ ಆಗುತ್ತೆ.
ಸೊ ಹೀಗಿತ್ತು ಇವತ್ತಿನ ನನ್ನ ದಿನಚರಿ. ನಿಮ್ಮೆಲ್ಲರಿಗೂ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ಕೊಟ್ಟಿರೋಂಥ ಟಿಪ್ಸ್ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಯಿತು ಅಂತ ಸಹ ಭಾವಿಸ್ತಾ ಇದ್ದೀನಿ. ಸೊ ಕೊನೆ ತನಕ ನೋಡ್ತಾ ಇದ್ದೀರಾ ಅಂದರೆ ಈ ವಿಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ಇಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.